ಹಂಗೆ ಹಿಡಿದ್ರೆ ಇವತ್ತು ಎಮೋಷನಲ್ ಆಗ್ಬಿಟ್ಟು. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಆ ಮಾಧ್ಯಮದವ್ರನ್ನ ನೋಡಿದಾಗೆಲ್ಲ. ಒಂದು ದೇಹ ಉಸಿರಾಡಬೇಕು ಅಂದರೆ ಹೃದಯ ಬೇಕು, ಒಂದು ಸಿನಿಮಾ ಉಸಿರಾಡಬೇಕು ಅಂದರೆ ಮೀಡಿಯಾ ಬೇಕು. ಥ್ಯಾಂಕ್ ಯು. ನೀವೆಲ್ಲ ನಾನು ಅದೇ ಹಿಂಗೆ ತುಂಬ ಮಗು ಥರನೇ ಬೆಳೆಸಿದ್ದೀರಿ. ನೀವು ಇದ್ದಿದ್ದಕ್ಕೆ ಇವತ್ತು ನಾನು ಇಲ್ಲಿ ತನಕ ಅಣ್ಣ ಇದು ಹೃದಯದಿಂದ ವಾಸು ಸರ್, ನಾನು ಆಕ್ಚುಲಿ ಕೇಳ್ದೆ ಡೈಲಾಗ್ ನಿಮ್ದ ಡೈರೆಕ್ಟರ್ದ ಅಂತ. ಇಲ್ಲ, ಡೈರೆಕ್ಟರ್ದು ಮೀಡಿಯಾಗಳ ಮಗು ನಾನು, ಅದಕ್ಕೆ ಅದನ್ನೇ ಇಡೋಣ ಹೆಸರು ಅಂತೇಳಿ ಚೈಲ್ಡ್ ಅಂತ ಇಟ್ಟಿದ್ದು. ನೀವುಗಳು ಬೆಳೆಸಿದ್ದಕ್ಕೆ ಇಲ್ಲಿ ತನಕ ತುಳಿಬೇಕು ಅಂದಿದ್ರೆ ಕಳೆದೋಗಿರ್ತಿದೆ ಯಾವತ್ತು. ಇಲ್ಲಣ್ಣ ನಿಜವಾಗ ನಾನು ಯಾವಾಗಲೂ ಅದಕ್ಕೆ ಒಂದು ಏನು ಹೇಳ್ತೀನಿ, ಶರಣ್ರಿ ಮೀಡಿಯಾ ಅಂತ. ಥ್ಯಾಂಕ್ ಯು ಅಣ್ಣ. ಅದೆಲ್ಲ ಬಿಟ್ಟು ಸಿನಿಮಾ ಥ್ಯಾಂಕ್ ಯು ಪ್ರಕಾಶ್ ಸರ್. ನಾನು ಇದು ಹೀರೋ ಆಗಿ ಮಾಡ್ತಿರೋ 3ನೇ ಸಿನಿಮಾ. ಇದಕ್ಕೆ ಮುಂಚೆ 2 ಸಿನಿಮಾ ವರ್ಕ್ ನಡೀತಿದೆ, ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇನ್ನೇನು ರಿಲೀಸ್ ಹತ್ರ ಕೆಲಸಗಳು ನಡೀತಿದೆ. ಇದು ಚೈಲ್ಡ್ ಅಂತ ಸಿನಿಮಾ. ಪ್ರಕಾಶ್ ಸರ್ ಜೊತೆ ನಾನು ಇದಕ್ಕೆ ಮೊದಲು ಕತ್ತಿ ಅಂತ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಸರ್ ನಾನು ನೋಡಿದ್ರು, ಭೇಟಿ ಮಾಡಿದ್ರು. ಆವತ್ತೇ ನನಗೆ ಹೇಳಿದ್ರು, ಅಲ್ಲಿ ನಾನು ಒಂದು 8-10 ದಿನ ಸರ್ ಜೊತೆ ಕೆಲಸ ಮಾಡಿದಾಗಲೇ ಹೇಳಿದ್ರು, ಇಲ್ಲ ಸುದಿ ನಿನ್ನ ಬರೀ ಒಂದು 8-10 ದಿನಕ್ಕೆ ಬಳಸ್ಕೊಳ್ಳೋದು ನನಗೆ ಇಷ್ಟ ಆಗ್ತಿಲ್ಲ, ನಿನ್ನ ಪೂರ್ತಿ ಪ್ರಮಾಣದಲ್ಲಿ ಮುಂದಕ್ಕೊಂದಿನ ಬಳಸ್ಕೊತೀನಿ, ಖಂಡಿತ ಬರ್ತೀನಿ ಅಂತ. ಅದೇ ರೀತಿ ಸರ್ ಕತೆ ಹೇಳಿದ್ರು ಬಂದು ಒಂದು 2 months ಹಿಂದೆ. ಸರ್ ಮಾಡೋಣ ಸರ್, ನಾನು ಯಾವತ್ತೂ ಯಾವ ಡೈರೆಕ್ಟ್ರಿಗೂ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಅದನ್ನು ಸೆಲೆಕ್ಟ್ ಮಾಡ್ತೀನಿ ಹಂಗೆಲ್ಲ ಏನೋ ಚೂಸ್ ಮಾಡಿಕೊಂಡು ಚಾಯ್ಸ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಬಂದಿಲ್ಲ. ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಕೆಲಸ ಮಾಡ್ಕೊಂಡು ಬಂದವನು. ಆಮೇಲೆ ಸರ್ದು ಅರ್ಥ ನೋಡಿದ್ದೀನಿ ನಾನು, ಯಾಕಂದ್ರೆ ನಮ್ಮ ವರ್ಧ ರಾಘು ಎಲ್ಲ ಮಾಡಿದರು. ಅದು ಅದ್ಭುತವಾದ ಕತೆ ಸರ್ದು. ಸೊ ಅದಕ್ಕೆ ಮಾಡೋಣ ಅಂತ ಹೇಳಿದೆ. ಅದಾದಮೇಲೆ ನಾನು ಅದೇ ಹೈದರಾಬಾದಲ್ಲಿದ್ದೆ, ನಾನು ನಿನ್ನೆವರೆಗೂ ಅಲ್ಲಿ ಕೆಲಸ ಮಾಡ್ತಿದ್ದೆ. ಬಂದೆ, ಬೆಳಿಗ್ಗೆ ಪೂಜೆಗೆ ಬಂದಿದ್ದೀನಿ. ಸರ್ ಏನು ಹೇಳ್ತಾರೋ ಹಂಗೆ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸರ್ ಕಿರಣ್ ಸರ್, ಥ್ಯಾಂಕ್ ಯು. ಇಷ್ಟು ನನಗೋಸ್ಕರ ಬಂದ್ರಿ, ಥ್ಯಾಂಕ್ ಯು. ಅದೇಣ ಪ್ರಧಾನ ಪಾತ್ರ. ಹಂಗೇನಿಲ್ಲ, ಒಂದಷ್ಟು ನೆಗೆಟಿವ್ ಮಾಡಿದ್ದೀನಿ, ಒಂದಷ್ಟು ಸಪೋರ್ಟಿಂಗ್ ರೋಲ್ ಮಾಡಿದ್ದೀನಿ, ಒಂದಷ್ಟು ಕಾಮಿಡಿಯನ್ ಆಗಿ ಮಾಡಿದ್ದೀನಿ, 1-2 ಹೀರೋ ಆಗಿ ಮಾಡಿದ್ದೀನಿ, ಎಲ್ಲ ಥರದ್ದು ಮಾಡಿದ್ದೀನಿ. ಇದರಲ್ಲಿ ಅದೇ ಅಣ್ಣ ಒಂದು ಕಮರ್ಷಿಯಲ್ ಹೀರೋ ಥರದ್ದು ಒಂದು, ಅಂದರೆ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ನಾನು ಏನು ಮಾಡಬಲ್ಲೆ, ನನಗೆ ಒಂದು 7 ಅಡಿ ಹೈಟೋ ಬಿಲ್ಟೋ ಎಲ್ಲ ಇಲ್ಲ. ನಾನು ನನ್ನ ಈ ಶರೀರಕ್ಕೆ ಏನು ಮಾಡ್ಬೋದು ಆ ಥರದ್ದೊಂದು ನೋಡಿಕೊಂಡು ಸರ್ ಕತೆ ಮಾಡಿದ್ದಾರೆ. ಈಗ ನಾನು ಬಾಹುಬಲಿ ಥರ ಮಾಡೋಕ್ಕಾಗಲ್ಲ ನಾನಿರೋ ಘಟಕ್ಕೆ. ಸೊ ಈ ನನ್ನ ಬಾಡಿ ಲ್ಯಾಂಗ್ವೇಜ್ ತಕ್ಕಂಗೆ ಕತೆ ಮಾಡಿದ್ದೀನಿ. ಆ ಸರ್ ಒಂದಷ್ಟು ಪ್ಲಾನ್ ಮಾಡಿದ್ದಾರೆ, ಬಟ್ ಕಂಟಿನ್ಯೂಟಿ ಇರೋದ್ರಿಂದ ಕಟ್ಟಿಂಗು ಅದು ಇದು ಮಾಡೋಕ್ಕಾಗಲ್ಲ. ಒಂದು 12 ಸಿನಿಮಾ ಕಂಟಿನ್ಯೂಟಿ ಇದೆ. ಇದರಲ್ಲೇ ಏನಾದರೂ ಒಂಚೂರು ಬೇರೆ ಥರದ್ದು ಒಂದು ಸರ್ ಪ್ಲಾನ್ ಮಾಡಿದ್ದಾರೆ. ಅಯ್ಯೋ ಒಂದು 100-120 ಆಯಿತು ಅನ್ಸುತ್ತೆ. ಹೂಣ ಅದು ತುಂಬ ಸಿಂಪಲ್ ಆಗಿ ಮಾಡಿದ್ದು. ಅಂದರೆ ತುಂಬ ಎಲ್ಲ ಕಡೆ ಹೀರೋ ಅನ್ನೋ ಥರದ್ದು ಆದರೆ ಮನೇಲಿ ಹೀರೋ ಹಂಗಾಗ್ಬಿಟ್ರೆ ಅಂದ್ಬಿಟ್ಟು ಎಲ್ಲ ಪಕ್ಷಗಳು ಮಾಡ್ಬೇಕು ನಾನು. ಹುಡುಗ ಹೀರೋ ಅಂತ ಅಂದ್ಬಿಟ್ಟು ದಿನ ಮನೇಲಿ ಇರೋ ಹಂಗಾಗ್ಬಿಡ್ತದೆ. ಅದಕ್ಕೆ ಸಿಂಪಲಾಗಿ ಮಾಡೋಣ ಅಂತ ಹೇಳಿದ್ರೆ, ಇನ್ನೂ ಎಷ್ಟು ದಿನ ಸಿಂಪಲ್ ಮಾಡೋಣ ಅಂತ ಸರ್ ಅಂದರು. ಜ್ವರ ಮಾಡಿದ್ವೇನ ಈ 3 ಐತಲ್ಲ ಬ್ಯಾಕಪ್ ಇದೆಯಲ್ಲ ಅನ್ನೋ ಒಂದು ಏರಿದ ಮೇಲೆ ನನಗೆ ಸರ್ರೇ ತುಂಬ ಇಷ್ಟ ಅಣ್ಣ. ಅವ್ರ ಜೊತೆ ಫಸ್ಟ್ ಕೆಲಸ ಮಾಡಿದ್ದೆ, ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ. ಗೆಲುವಿನ ಮಂತ್ರ ಯಾರೋ ಗೊತ್ತಣ್ಣ ಹೇಳಿ. ಆಯ್ತು ಅಣ್ಣ ಹೇಳಿ ಅಣ್ಣ. ಅದು ಫಸ್ಟ್ ಹೀರೋ ಅಂದ್ರಲ್ಲ ಅಣ್ಣ, ಅದೇ ಇಷ್ಟ ಆಗೋಯ್ತು. ಹೀರೋ ನಾನು ಮಾಡ್ತೀನಿ ಅಂತ. ಅಂದರೆ ಅದೇ ಅಣ್ಣ ಒಂಚೂರು ರೌಡಿಸಮ್ ಬೇಸ್ಡ್ ಲೈನ್ ಇದೆ ಇದರಲ್ಲಿ. ಆಮೇಲೆ ಕೊನೆಯಲ್ಲಿ ಬೇರೆ ಥರ ಟ್ವಿಸ್ಟ್ ಇದೆ. ಕತೆ ಚೆನ್ನಾಗಿದೆ ಅಷ್ಟೇ. ನಾನು ಒಂದು ಸ್ವಲ್ಪ ಸುಮಾರಾಗಿ ಈ ಸರಿ ಮಾರ್ಬಿಡೋಣ, ಬರೀ ರಕ್ತ ಪಕ್ಕ ಮಚ್ಚೋದ್ಕೊಂಡು ಎಷ್ಟು ದಿನ ಓಡಾಡಲಿ ಅಂತ ಕೇಳ್ಕೊಂಡೆ. ಒಂಚೂರು ಹಾಕೋಣ, ಬೇಜಾರೇನಿಲ್ಲ. ಅಯ್ಯೋ ಬೆಳಗ್ಗೆ ಜೀವನ ಮಾಡಿದ್ರೆ ನಾನು ಇಲ್ಲ, ಅದೇ ಒಂದೇ ಮರಾಠನ ಸರ್ ಮಾಡ್ತಾ ಇದ್ದೀನಲ್ಲ, ಒಂಚೂರು ಮಚ್ಚ ಕೆಳಗಿಟ್ಟು ಒಂಚೂರು ರೋಜ್ಗೆ ಜಿಟ್ಕೊಂಡು ಓಡಾಡೋಣ. ಹೂಣ ಅಂದೆ ಹಂಗೆ ಅಂತಾರೆ ಅಣ್ಣ. ತುಂಬ ಚೆನ್ನಾಗಿ ಕಾಣಿದ್ರೆ ಪಾತ್ರಗಳು ಸಿಗಲ್ಲ ಅಣ್ಣ. ನಾನು ಈಗ ವಿಲನಾಗಿ ಮಾಡ್ತಿರೋದ್ರಿಂದ ಹುಡುಗ ಸ್ಮಾರ್ಟ್ ಆಗವನೇ, ಬೇಡ ಅಂತಂದ್ರೆ ಪ್ರೇಮಲ್ಲಿ ಹೀರೋ ನನಗೆ ಇಷ್ಟ ಆಗುತ್ತೆ. ರಾವಣ ಥರನೇ ಇರ್ಬೇಕು. ಇಲ್ಲ ನಾನು ಎಲ್ಲ ಥರದ ಪಾತ್ರ ಮಾಡಬೇಕು ಅಣ್ಣ, ಅದೇನೋ ಸ್ಟಿಕ್ ಆಗಕ್ಕೆ ಇಷ್ಟ ಇಲ್ಲ. ಇದರಲ್ಲಿ ಸರ್ ಹೇಳಿ ಪಾತ್ರ ಚೆನ್ನಾಗಿದೆ, ಒಂಚೂರು ಪ್ರಧಾನವಾಗಿದೆ ಅಂತ ಮಾಡ್ತಿದ್ದೀನಿ. ಇದೆ ಅಣ್ಣ. ಒಂದಷ್ಟೊಂದು ಟೈಮಿಂಗ್ ಚೆನ್ನಾಗಿದೆ ಅಂತ ಸರ್ ಗೊತ್ತು. ಯಾಕಂದ್ರೆ ಅವ್ರದ್ದು ಹಿಂದಿನ ಸಿನಿಮಾದಲ್ಲಿ ನಾನು ಆ ಥರದ್ದೇ ಒಂದು ಮಾಡಿದ್ದೆ ಅಣ್ಣ. ಅದ್ರ ಸರ್ಗೆ ಆ ಟೈಮಿಂಗ್ ಸಖತ್ ಇಷ್ಟ ಆಗಿತ್ತು. ಸೊ ಇದನ್ನು ಬಳಸ್ಕೊಳ್ಳೋಣ ಅಂತೇಳಿ ಆ ಥರದ್ದು ಒಂದು ಸ್ವಲ್ಪ ಇದೆ ಅಣ್ಣ, ಭಾರ ಜಾಸ್ತಿ. ಅದಕ್ಕೆ ಅಣ್ಣ ಇದ್ರದ್ದು 100% ಕಮರ್ಷಿಯಲ್. ನಾನು ಈ ಬೋಧನೆ ಅವಕ್ಕೆಲ್ಲ ಇದು ಎಲ್ಲ ಬೇಜಾನ್ ವೇದನೆಗಳು ಅನುಭವಿಸಿದ್ದೀವಿ. ನಮ್ಮಿಂದ ಇನ್ಯಾರಿಗೂ ಹಂಗೆ ಆಗಬಾರ್ದು. ಥಿಯೇಟ್ರಲ್ಲಿ ಕೂತಾಗ ಆಯ್ತಾ ಅಣ್ಣ. ಇಲ್ಲ ಯಾಕೆಲ್ಲ ಹಿಂಗೆ ಇಲ್ಲ, ಒಂದು 2-3 ಸತಿ ಕರೆದ್ರು. ನಂದು ಡೇಟ್ಗಳು ಇಲ್ಲ ಅಂತ ಅಂದಿದ್ದಕ್ಕೆ ಹುಡುಗ ಬರಲ್ಲ ಅಂತೇಳಿ ನನ್ನ ಬೈದ ಬಿಟ್ಬಿಟ್ಟವ್ರು ಅನ್ಸುತ್ತೆ. ಏನಿಲ್ಲ, ಇದ್ರೆ ಖಂಡಿತ ಹೋಗ್ತೀನಿ. ಒಳ್ಳೆ ಆಫರು, ಹಂಗಾದ್ರೆ ಹೋಗ್ತೀನಿ ಅಣ್ಣ. ಇದೇನಾದ್ರು ನೋಡಿ ಅಕಸ್ಮಾತ್ ಕರೆದ್ರೆ ಖಂಡಿತ ಹೋಗ್ತೀನಿ. ಇಲ್ಲ ಅಣ್ಣ
ಸರ್ ಆ ಥರ ಏನಿಲ್ಲ, ಇನ್ ಕೇಸ್ ಆ ಥರ ಇದ್ರೆ ಅದಕ್ಕೆ ಸಪೋರ್ಟ್ ಮಾಡಿ ನಾವು ಟ್ರಾವೆಲ್ ಮಾಡ್ಬೇಕು ಸರ್ ಅಷ್ಟೇ. ಹಾಂ, ಅದೇ ಥರ ಪ್ಲ್ಯಾನ್ ಮಾಡ್ಕೊಡ್ತೀವಿ ಸರ್. ಯಾಕಂದರೆ 1 to 1 ವರ್ಕ್ ಮಾಡಿದಾಗಲೇ ಅದು ಕೂಡ ದೊಡ್ಡ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ ಸರ್. ಸರ್ ಅವ್ರದ್ದು ಪೋರ್ಷನ್ ಬಿಟ್ಟು ಬೇರೆ ಏನೆಲ್ಲ ಮಾಡ್ಬೋದು ಅದನ್ನು ಮಾಡ್ತೀವಿ. ಸೊ ಅವ್ರದ್ದು ಇವತ್ತು ನಾಳೆ ಅವೈಲೇಬಲ್ ಇದೆ. ಅಣ್ಣ ನಾನು ತೆಲುಗು ಸಿನಿಮಾ ಇದೆ ಅದಕ್ಕೆ ಅಷ್ಟೇ, ಇವಾಗ ಸಾಕ್ಷಿ ಎಲ್ಲ ತೋರಿಸ್ತಿಲ್ಲ ಇದ್ರೆ ಹೇಳ್ತೀನಿ ಅದಕ್ಕೆ. ಇನ್ ಕೇಸ್ ಆ ಥರ ಬಂದು ಅದು ಕೂಡ ಒಳ್ಳೆಯದು. ಹೋಗ್ತೀನಿ ಅಂತಿದ್ದಾರೆ ಪುಣ್ಯಾತ್ಮರು. ಅಲ್ಲಿ ಈಗ ಆಗಲ್ಲ ಮುಂದಕ್ಕೆ ನೋಡೋಣ ಸರ್ ಅದು ಹೆಂಗೆ ಆಗುತ್ತೆ. ಗೊತ್ತಿಲ್ಲ ಅಣ್ಣ, ನನಗೆ ಗೊತ್ತಿದ್ರೆ ಹೇಳ್ತೀನಿ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಹೌದಾ ನಂಗೆ ಓಡಾಡುತ್ತೆ ಗಾಳಿ ಸುದ್ದಿ ಯಾವಾಗಲೂ, ಹಂಗೇನಿಲ್ಲ. ಆ ಥರದಿದ್ರೆ ಖಂಡಿತ ಹೇಳ್ತಿದ್ದೆ, ಅಥವಾ ಬಂದರೆ ಹೋಗ್ತಿದೆ. ಮುಂದಕ್ಕೆ ಬಂದರೂ ಫ್ರೀ ಇದ್ರೆ ಡೇಟ್ ಹೋಗ್ತೀನಿ ಅಣ್ಣ. ನಮ್ಮ ಸೂರಿ ಸರ್ ನಾನು ಒಂದು ಕ್ಲಾರಿಟಿ ಪದೇ ಪದೇ ಸುದಿ ಅವ್ರು ಕೊಟ್ಟಿದ್ದಾರೆ. ವೇದಿಕೆಗೆ ಬರೋಕ್ ಮುನ್ನ ಹೇಳ್ತಿದ್ರು, ಹೀರೋ ನಾನಲ್ಲ, ಕಂಟೆಂಟೇ ಹೀರೋ. ಸೊ ಪ್ರಧಾನ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಎಲ್ಲಾ ತರದ ಸಿನಿಮಾಗಳಲ್ಲೂ ಎಲ್ಲರ ಜೊತೆಯೂ ಅಭಿನಯಿಸ್ತೀನಿ, ಹೀರೋನೇ ಅನ್ನೋದಕ್ಕೆ ನಾನು ಕಾಯೋದಿಲ್ಲ ಅಂತ. ಸೊ ನೇರವಾಗಿ ಅದನ್ನ ತಿಳಿಸ್ತಾ. ಅಂದ್ರೆ ನಾನು ಹೀರೋ ಆಗಿ ಪಾತ್ರ ಮಾಡಕ್ ಬರಲೇ ಇಲ್ಲ ಮೇಡಮ್. ನಾನು ಮಾಡಿದ ಪಾತ್ರಗಳು ಹೀರೋ ಆಗಿ ಮಾಡಿಸ್ತಿದ್ದೆ ಅಷ್ಟೇ. ನಾನು ಹೀರೋ ಅಲ್ಲ. ಕತೆ ನನ್ನ ಸರ್ ಕತೆ ಹೇಳಿದ್ರು, ಕತೆನೇ ಹೀರೋ, ಡೈರೆಕ್ಟರ್ಗಳೇ ಹೀರೋ. ನಾನು ಅದನ್ನೇ ಸಾಯಿಮಲು ಹೇಳಿದ್ದು, ನಾನು ಡೈರೆಕ್ಟ್ ಆಗಿ ದೇವ್ರ ರೂಪ ಹೇಗಿದೆಯೋ ನೋಡಿಲ್ಲ, ದೇವ್ರನ್ನ ಡೈರೆಕ್ಟರ್ಗಳ ರೂಪದಲ್ಲಿ ನೋಡ್ತಿದ್ದೀನಿ ಅಂತ. ಡೈರೆಕ್ಟರೇ ಹೀರೋ. ಈ ಮಾತು ಸೈಮಾ ಅಂತ ಫುಲ್ಲು ಅದು ವೈರಲ್ ಆಯ್ತು. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಥ್ಯಾಂಕ್ ಯು. ಒಂದು ಕಾರ್ತಿಕ್ ಅಲಿಯಾಸ್ ಕಾಕ್ರೋಚ್ ಅಂತ ಇನ್ನೊಂದು 10 ದಿನ ಬ್ಯಾಲೆನ್ಸ್ ಇದೆ. ಇನ್ನೊಂದು ಫಿದಾ ಅಂತ ಇನ್ನೊಂದು 4 ದಿನ ಬ್ಯಾಲೆನ್ಸ್ ಇದೆ. ಕಾಮತ್ ಅದು ಫಿದಾ ಅಂತಣ. ಇನ್ನೊಂದು ನಮ್ಮ ನಟರಾಜು ವೀಲ್ಚರ್ ರೋಮೆ ಮಾಡೋದಲ್ಲ ಅವ್ರದ್ದು ಕಾರ್ತಿಕ್ ಅಲಿಯಾಸ್ ಕಾಕ್ರೋಚ್. ಇನ್ನೊಂದು 10 ದಿನ, ಇನ್ನೊಂದು 4 ದಿನ ಬ್ಯಾಲೆನ್ಸ್ ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.